ಆ, ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಪಾಪೇನಹಳ್ಳಿ ಗ್ರಾಮದಲ್ಲಿ ಮಲ್ಲೇಶಣ್ಣರು ಇವತ್ತು ಎಡೆಕುಂಟೆ ಹೊಡಿತಿದ್ದಾರೆ. ಇದು ಯಾವಾಗ ಹಾಕಿದ್ದು ಏನಂತ ಮಲ್ಲೇಶಣ್ಣವರಿಂದ ಮಾಹಿತಿ ಮಲ್ಲೇಶಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮಲ್ಲೇಶಣ್ಣ ಅಲ್ಲ? ಹೌದು. ಓಕೆ ಅಣ್ಣ, ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ಪಾಪೇನಹಳ್ಳಿ ಚಿತ್ರದುರ್ಗ ತಾಲೂಕ್, ಚಿತ್ರದುರ್ಗ ಜಿಲ್ಲೆ. ಓಕೆ ಅಣ್ಣ, ಇದು ಎಷ್ಟು ದಿವಸದ್ದು ಮೆಕ್ಕೆಜೋಳ? 22 ದಿವಸ. 22 ದಿವಸ. ಹೌದು. ಅಣ್ಣ ಏರಲ್ಲಿ ಬಿತ್ತಿದ್ರಿ? ಟ್ರಾಕ್ಟರ್ಲಿ. ಟ್ಯಾಕ್ಟ್ರಲ್ಲಿ ಬಿತ್ತಿದ್ದ? ಹೌದು. ಅಣ್ಣ ಮೆಕ್ಕೆಜೋಳ ತೆಳಗಾಗೈತಾ ದಪ್ಪ ಆಗೈತಾ? ಇಲ್ಲ, ಅವನಾಗೈತಿ. ಅವನಾಗೈತಾ? ಇದು ಎಷ್ಟು ಎಕರೆ ಜಮೀನಣ್ಣ ಒಟ್ಟು? ಇದು ಟೋಟಲ್ 9 ಎಕರೆ. ನಾವು ಹಾಕಿರೋದು 1/4 ಎಕರೆ. 1/4 ಎಕರೆಗೆ. ಓಕೆ ಅಣ್ಣ, ಒಂದ್ ಎಕರೆಗೆ ಎಷ್ಟು ಬೀಜ ಬಿದ್ರೆ ಚೆನ್ನಾಗಿ ಅನ್ಸುತ್ತೆ? ಒಂದ್ ಎಕರೆಗೆ 1.5 ಪ್ಯಾಕೆಟ್ ಬಿದ್ರೆ ಅವನಾಗುತ್ತೆ. 1.5 ಪ್ಯಾಕೆಟ್ ಅಂದ್ರೆ 4 kg ಬ್ಯಾಗ್ ಅಂದ್ರೆ 6 kg. ಹೌದು. ಓಕೆ ಅಣ್ಣ, ಇದು ಯಾವ ತರನೇ ಎಲ್ಲ ಬರುತ್ತೆ ಅಣ್ಣ? ಇದು ಇದು ಮಳಲ್ಪರೆ. ಮಳಲ್ಪರೆ ಅಂದ್ರೆ ಕೆಂಪು ಮರಳು ಸ್ವಲ್ಪ ಕಲ್ಲೈತೆ. ಮಿಕ್ಸ್ ಇದೆ. ಅಣ್ಣ, ಇವತ್ತು ನಿಮ್ಮ ಹೊಲದಲ್ಲಿ ಎಡೆಕುಂಟೆ ಹೊಡಿತಿದ್ರ? ಎಡೆಕುಂಟೆ ಹೊಡಿದ್ರಿಂದ ಏನೇನು ಉಪಯೋಗ ಆಗುತ್ತಣ್ಣ? ಇದು ನೆಲ ಎಪ್ಪಗಟ್ಟೆ ಇರುತ್ತಲ್ಲ, ಅದರಿಂದ ಓಪನ್ ಮಾಡಿದ್ರೆ ಗಾಳಿ ಆಡಿ ಚೆನ್ನಾಗಿ ಇಳುವರಿ ಬರುತ್ತೆ. ಹುಲ್ಲು ಸೊಪ್ಪು ಎಲ್ಲ ಮುಚ್ಕೊಂಡು ಹೋಗುತ್ತೆ, ಚೆನ್ನಾಗುತ್ತೆ. ಓಕೆ ಅಣ್ಣ, ಈ ಸಣ್ಣ ಸಣ್ಣ ಕಳೆ ಐತಲ್ಲ ಇದೆಲ್ಲ ಹೋಗುತ್ತಲ್ಲ? ಹೋಗುತ್ತೆ. ಅಣ್ಣ, ಒಂದ್ಸರಿ ಮೆಕ್ಕೆಜೋಳ ಪೂರ್ತಿ ಒಂದ್ ಲೆವೆಲ್ಗೆ ಬರೋ ತನಕ ದಂಟು ಎತ್ತು ಮುರಿಯತ್ತಲ್ಲ, ಎದೆ ಮಟ್ಟಕ್ಕೆ ಬಂದ್ಮೇಲೆ ಅಷ್ಟೊತ್ತಿಗೆ ಎಷ್ಟು ಸರಿ ಎಡೆಕುಂಟೆ ಹೊಡೆದ್ರೆ ಚೆನ್ನಾಗಿ? ನೀವು ಎಷ್ಟು ಹೊಡಿತೀರಿ ಇವಾಗ? 3 ಸತಿ ಹೊಡಿತೀವಿ. 3 ಸರಿ ಹೊಡಿತೀರಾ? ಅಣ್ಣ, ಎತ್ತು ಬೇರೆಯವರು ಕರ್ಕೊಂಡ್ ಬಂದಿರೋದ ಅಥವಾ ನಿಮ್ಮವ? ನಮ್ಮವೇ. ಅಣ್ಣ, ಇವೆತ್ತು ಎಷ್ಟು ವರ್ಷದಿಂದ ಇದಾವೆ? ಈಗ ಆಲೆ 4 ವರ್ಷದ. ಏನ್ ರೇಟ್ ಕೊಡ್ತಾನಿದ್ರಣ್ಣ ಅವಾಗ? 60,000 ಅಷ್ಟೇ. ಈಗ ಪ್ರೆಸೆಂಟ್ ಮಾರಿದ್ರೆ ಎಷ್ಟು ರೇಟ್ ಐತಣ್ಣ? 1 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ನಾವು. ಕೊಟ್ಟಿಲ್ಲ. ಓಕೆ, ಎತ್ತು ಗುದ್ದತವ ಸಾದ ಎತ್ಕೊಳ್ಳೋಣ? ಸಾದ. ಅಣ್ಣ, ಈ ಎತ್ತುಗಳು ಈಗೆಲ್ಲ ಇತ್ತೀಚೆಗೆ ಎತ್ತುಗಳೆಲ್ಲ ಕಮ್ಮಿ ಆಗ್ತದವೆ. ನಿಮ್ಗೆ ಏನ್ ಕಷ್ಟ ಅನ್ಸಲ್ಲ ಎತ್ತು ಸಾಕಾಣಿಕೆ ಮಾಡೋದು? ಇಲ್ಲ, ನಮಗೆ ಕಷ್ಟ ಅನ್ಸಲ್ಲ. ಯಾಕಂದ್ರೆ ಎತ್ತಿನಿಲ್ದಲೇ ಜೀವನ ನಮಗೆ. ಓಕೆ ಅಣ್ಣ, ತಳಗೊಬ್ಬರ ಏನ್ ಹಾಕೊಂಡಿದ್ರಿ ಮೆಕ್ಕೆಜೋಳಕ್ಕೆ? ಡಿ.ಎ.ಪಿ ಎಷ್ಟು ಹಾಕಿದ್ರಣ್ಣ? 2 ಮೂಟೆ. 2 ಮೂಟೆ ಹಾಕಿದ್ರ? ಓಕೆ, ಮತ್ತೆ ಸೆಂಟ್ರಿನ ಗೊಬ್ಬರ ಏನಾರು ಕೊಡ್ಬೇಕಾಗತ್ತಾ? ವೀರ್ಯ ಕೊಡಬೇಕಾಗುತ್ತೆ. ಯಾವಾಗ ಕೊಡ್ತೀರಣ್ಣ ಯೂರಿಯಾ? ಈ ವಾರದಲ್ಲಿ ಕೊಡೋಕು. ಇದು ಮಳೆಯಿಂದ ಬೆಳಿತಿರೋದಲ್ಲ? ಹೌದು. ನೀರಾವರಿ ಏನಲ್ಲ? ಇಲ್ಲ. ಅಣ್ಣ, ಒಂದ್ ಎಕರೆಗೆ ಎಷ್ಟು ಕ್ವಿಂಟಾಲ್ ಬರಬೇಕು, ಎಷ್ಟು ಬರುತ್ತೆ ನಿಮ್ಮ ಹೊಲದಲ್ಲಿ? ಎಷ್ಟು ಬಂದ್ರೆ ರೈತರ ಲಾಭ? ನಮಗೆ 1 ಎಕರೆಗೆ 30 ಕ್ವಿಂಟಲ್ ಬಂದ್ರೆ ಪಾಡು. ಇಳುವರಿ ಕಮ್ಮಿ ಆದ್ರೂ 25 ಅಂತೂ ಬಂದೇ ಬರುತ್ತೆ. ಈ ಹೊಲದಲ್ಲಿ 25 ಬರುತ್ತೆ. ಓಕೆ ಅಣ್ಣ, ಮೆಕ್ಕೆಜೋಳ ಬಿಟ್ಬಿಟ್ಟು ಬೇರೆ ಏನೆಲ್ಲ ಬೆಳಿಬಹುದು? ನೀವು ಮೆಕ್ಕೆಜೋಳನೇ ಹಾಕೋದಕ್ಕೆ ಏನ್ ಕಾರಣ? ಮೆಕ್ಕೆಜೋಳನ ಹಾಕ್ತಿವಿ, ಹತ್ತಿನೂ ಹಾಕ್ತಿವಿ. ಹತ್ತಿ ಇಳುವರಿ ಕಮ್ಮಿ ಐತಲ್ಲ, ಅದರಿಂದ ಮೆಕ್ಕೆಜೋಳ ಹಾಕ್ತಿವಿ. ಓಕೆ ಅಣ್ಣ, ನಿಮ್ಮೂರು ಸುತ್ತಮುತ್ತ ಬೇರೆ ಏನೇನ್ ಬೆಳಿತಾರೆ? ನಿಮ್ಮ ಹೊಲದಾಗ ಬೇರೆ ಇನ್ನೇನ್ ಬೆಳೆಗಳಿದಾವ? ಬೇರೆ ಮೆಣಸಿನ ಗಿಡ ಹಾಕಿದೀವಿ, ಈರುಳ್ಳಿ ಹಾಕಿದೀವಿ. ಓಕೆ. ಎಲ್ಲ 5 ಎಕರೆ ಪ್ಲಾಟ್ನಾಗ ಸ್ವಲ್ಪ ಹಾಕೊಂಡಿದೀವಲ್ಲ. ಓಕೆ ಅಣ್ಣ, ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ರಿ ಕುಂಟೆ ಹೊಡಿಯಕ್ಕೆ? 8 ಗಂಟೆ. 8 ಗಂಟೆ. ಇನ್ ಎಷ್ಟೊತ್ತಿಗೆ? ಇನ್ನೊಂದು ಅರ್ಧ ಗಂಟೆ ಮುಗಿಯತ್ತಲ್ಲ? ಮುಗೀತು. ಬರೀ ಒಂದ್ ಮಕ್ಕ ಹೊಡಿತ್ರ, 2 ಮಕ್ಕ ಹೊಡಿತ್ರ? ಇಲ್ಲ, ಒಂದೇ ಮಕ್ಕನೇ. ಒಂದೇ ಮಕ್ಕ. ಸಣ್ಣದಲ್ಲ, ಅದರಿಂದ 1 ಮಕ್ಕ ಹೊಡಿತೀವಿ. ಇನ್ ಎಷ್ಟು ದಿವಸ ಬಿಟ್ಟು ಹೊಡಿತ್ರ ಮತ್ತೆ? ಇನ್ನೊಂದು ವಾರ ಬಿಟ್ಟು ಹೊಡಿತೀವಿ. ಓಕೆ ಸ್ನೇಹಿತರೆ, ನೋಡಿದ್ರೆ ಅಣ್ಣವ್ರಿಗೆ ಎಡೆಕುಂಟೆ ಹೊಡಿತಿದ್ರು. ಇವಾಗ ಅಣ್ಣ ಹುಟ್ಟಿ ಎಷ್ಟು 20 ದಿವಸನ? 22 ದಿವಸ ಆಯ್ತು. 22 ದಿವಸ ಆಗಿದೆ ಸ್ನೇಹಿತರೆ. ಈಗ ಎಡೆಕುಂಟೆ ಹೊಡಿತಾರೆ, ಅದ್ರ ಮಾತ್ರ ಮಾಹಿತಿ ತಗೊಂಡಿದ್ದೀನಿ. ಓಕೆ ಅಣ್ಣ, ಎಡೆಕುಂಟೆ ಎಷ್ಟು ಹಾಕೊಂಡಿದ್ರೆ? 2 ಹಾಕೊಂಡಿದ್ರೆ? 2. ಓಕೆ ಅಣ್ಣ, ಕಡ್ದು ಬಳದು ಅಂತಾರೆ. ಇವಾಗ ಕಡ್ದಿ ಉಳ್ಕೊಂಡಿರ, ಬಡದಿ ಉಳ್ಕೊಂಡಿರ, ಅಥವಾ ಅಲ್ಲಿ ಎಡೆಕುಂಟೆ ಉದ್ದೇಶ ಏನು? ಬರೀ ಸೌರ್ಕೊಂಡ್ ಹೋಗ್ಬೇಕಾ, ದಿಂಡು ಉಜ್ಜಬೇಕಾ? ಕಡ್ದಿ ಹುಡ್ಕೊಂಡ್ರೆ ಹುಲ್ಲು ಕಸ ಕುಂದ್ರದಂತಂದು ಒಂದ್ ಸ್ವಲ್ಪ ಬಳದಿ ಉಳ್ಕೊಂಡಿದ್ವಿ. ಓಕೆ, ಒಂದ್ ಸ್ವಲ್ಪ ಲೈಟ್ ಆಗಿ ಮಣ್ಣನ್ನ ಸೊಡ್ಲನ ಮಾಡ್ಬೇಕು, ಹಿಂದೆ ದಿಂಡು ಅಮುಕ್ಬೇಕು. ಹೌದು, ಆ ತರ ಉಡ್ಕೊಂಡಿದ್ರ? ಹೌದೌದು. ಓಕೆ ಅಣ್ಣ, ಇವತ್ತಿನ ಕಾಲಮಾನದಲ್ಲಿ ಒಂದ್ ಜೊತೆ ಎತ್ತಿಗೆ ಒಂದ್ ದಿವಸಕ್ಕೆ ಏನೈತೆ ಕೂಲಿ ಬೇಸಾಯ? 2,000. 2,000. ಕುಂಟೆ 2 ಹಾಕಿರ ಅವ್ರಿಗೆ ಬಂದರಿಗೆ ಕೂಲಿ ಅವ್ರು ಹೊಲ್ದಾರ್ ಕೊಡ್ತಾರೆ. ಅವ್ರಿಗೆ ಎಷ್ಟು? ಅವ್ರಿಗೆ 500. ಓಕೆ ಸ್ನೇಹಿತರೆ, ನೋಡಿದ್ರೆ ಅಣ್ಣವರು ಎಡೆಕುಂಟೆ ಹೊಡಿತಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಏನ್ ನಾಲೆಡ್ಜ್ ಇದೆ, ಅವ್ರಿಗೆ ಏನ್ ಗೊತ್ತಿದೆ, ಎಡೆಕುಂಟೆ ಯಾವ ತರ ಹೊಡಿತೀವಿ, ಮೆಕ್ಕೆಜೋಳ ಯಾವ ತರ ಬಿತ್ತಿದ್ರು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅಣ್ಣವ್ರು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟರೆ ನಮಸ್ಕಾರ ಅಣ್ಣ. ನಮಸ್ಕಾರ. ಸ್ನೇಹಿತರೆ, ಇವಾಗ ಇಲ್ಲಿ ಎಡೆಕುಂಟೆ ಇಲ್ಲಿಂದ ಈ ಕಡೆಗೆ ಎಡೆಕುಂಟೆ ಹೊಡೆದ್ರೆ, ಇಲ್ಲಿಂದ ಈ ಕಡೆಗೆ ಎಡೆಕುಂಟೆ ಹೊಡೆದಿಲ್ಲ. ಸ್ನೇಹಿತರೆ ನೋಡ್ಬೋದು, ಇದು ಸಿಮೆಂಟ್ ಪ್ಯಾಕ್ ಆಗಂಗೈತೆ. ಅಂದ್ರೆ ಮಳೆ ಬಿತ್ತಿದ್ಮೇಲೆ ಮಳೆ ಬಂದು ಸಿಮೆಂಟ್ ಪ್ಯಾಕ್ ಆದಂಗಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಕಾಂಪ್ಯಾಕ್ಟ್ ತರ. ಈಗ ನೋಡಿ, ಈಗ ಇಲ್ಲಿ ಎಡೆಕುಂಟೆ ಹೊಡೆದಿದ್ದಾರೆ. ಇಲ್ಲಿ ನೋಡ್ರಿ ಮಣ್ಣು ಯಾವ ತರ ಬರುತ್ತೆ. ಇಷ್ಟು ಒಂದು 4 ರಿಂದ 3 ರಿಂದ 5 ಇಂಚ್ವರೆಗೂ ಭೂಮಿ ಮಿದುವಿದ್ದಂಗೆ ಆಳ ಹೋಗುತ್ತೆ. ಇವಾಗ ನೋಡ್ರಿ, ಇದೆಲ್ಲ ಲೂಸ್ ಆಗುತ್ತಾ. ಈಗ ನೋಡ್ರಿ, ಈ ಸಣ್ಣ ಸಣ್ಣ ಕಳೆ ಗಿಡಗಳೆಲ್ಲ ಹೋಗಿದೆ ನೋಡ್ರಿ. ಈ ಕಳೆ ಗಿಡಗಳು ಕುಂಟೆ ಹೊಡಿಯೋದ್ರಿಂದ ನೋಡ್ರಿ, ನೀವು ಎರಡೆರಡೆಲ್ಲ 3 ಎಲೆಗಿದೆ. ಈ ಕಳೆ ಗಿಡಗಳೆಲ್ಲ ಹೋಗ್ತವೆ ಸ್ನೇಹಿತರೆ. ಈ ಕಳೆ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ಭೂಮಿ ಲೂಸ್ ಆಗುತ್ತೆ, ಅದ್ರ ಜೊತೆಗೆ ಗಾಳಿ ಆಡಿಕೆ ಆಗುತ್ತೆ. ಆಮೇಲೆ ತುಂಬಾ ತೇವಾಂಶ ಇತ್ತು ಅಂತಂದ್ರೆ ಓಪನ್ ಆಗೋದ್ರಿಂದ ಅದಕ್ಕೆ ಪೋಷಕಾಂಶಗಳು ಸಿಕ್ಕಂಗಾಗುತ್ತೆ, ಕಳೆ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ಗಿಡಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್, ಈ ಕಾಂಪ್ಯಾಕ್ಟ್ ಇದ್ದಾಗ ಏನಾಗ್ತದೆ, ಜಾಸ್ತಿ ನೀರು ಕುಡಿಯಲ್ಲ. ಈ ಎಡೆಕುಂಟೆ ಹೊಡೆಯೋದ್ರಿಂದ ನೀರು ಚೆನ್ನಾಗಿ ಕುಡಿಯುತ್ತೆ ಸ್ನೇಹಿತರೆ. ಆಮೇಲೆ ಈ ಎಡೆಕುಂಟೆ ಹೊಡೆದು 1 ದಿವಸ 2 ದಿವಸಕ್ಕೆ ಅದ್ರದ್ದು ಗಿಡದ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಗಾಳಿ ಆಡಿಕೆ ಆಗೋದ್ರಿಂದ.
ವರ್ಷ ಒಂದ್ಸರಿ ಮೆಕ್ಕೆಜೋಳ ಹಾಕಿದ್ಮೇಲೆ ಕನಿಷ್ಠ 2 ಟೈಮು ಎಡೆಕುಂಟೆ ಹೊಡಿತಾರೆ. ಈಗ ಮತ್ತೆ ಇನ್ನೊಂದು 15-20 ದಿವಸ ಬಿಟ್ಬಿಟ್ಟು ಇನ್ನೊಂದು ಸರಿ ಹೊಡಿತಾರೆ. ಒಂದು ಎದೆ ಮಟ್ಟಕ್ಕೆ ಅಂದರೆ ಎತ್ತು ಸಾಲು ತೊಳೆಯುವ ಎತ್ತು ಮೂವ್ ಆಗುವಾಗ ಯಾವುದೇ ಗಿಡ ಮುರಿಬಾರ್ದು. ಅಂದರೆ ಎತ್ತಿನ ಒಂದು ಕಾಲು ಏನು ಭುಜ ಬರುತ್ತೆ, ಆ ಭುಜಕ್ಕಿಂತ ಕೆಳಗಡೆ ಅಂದರೆ ಒಂದು 2.5 3 ಅಡಿ ಒಳಗೆ ಇರೋವರೆಗೂ ಎಡೆಕುಂಟೆ ಹೊಡಿಬೋದು. ಸ್ವಂತ ಎತ್ತಿದ್ದರು ಒಂದು 2 3 ಟೈಮ್ ಹೊಡಿತಾರೆ. ಬಾಡಿಗೆ ಬೇಸಾಯ ಇದ್ಮೇಲೆ ಅಂದರೆ ಎತ್ತಿಲ್ದರು 1 ಸರಿ ಅಥವಾ 2 ಸರಿ ಹೊಡಿತಾರೆ. ಆಮೇಲೆ ಕೆಲವರು ಕಳೆನಾಶಕ ಹೊಡೆದು ಸುಮ್ಮನಾಗ್ತಾರೆ.